ರಾಮ ಮಂದಿರದಲ್ಲಿ ಮುಸ್ಲಿಂ ವ್ಯಕ್ತಿಯಿಂದ ನಮಾಜ್. ರಾಮ ಮಂದಿರದಲ್ಲಿದ್ದೇ ಮುಸ್ಲಿಂ ಧಾರ್ಮಿಕ ಘೋಷಣೆ. ಧಾರ್ಮಿಕ ಘೋಷಣೆ ಕೂಗಿ ಪ್ರಾರ್ಥನೆಗೆ ವ್ಯಕ್ತಿಯೊಬ್ಬರು ಪಟ್ಟು ಹಿಡಿದಿದ್ದಾರೆ. ಪ್ರಾರ್ಥನೆಗೆ ಅವಕಾಶ ನೀಡಿ ಅಂತ ಆ ವ್ಯಕ್ತಿ ಪಟ್ಟು ಹಿಡಿದಿದ್ದಾರೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ಇತ್ತೀಚೆಗೆ ಸಾಕಷ್ಟು ಧಾರ್ಮಿಕ ಭಾವನೆಗಳಿಂದ ಕೂಡಿರುವಂತಹ ದೇಗುಲ ಅಂದರೆ ಅದು ಅಯೋಧ್ಯೆಯಲ್ಲಿರುವ ರಾಮ ಮಂದಿರ. ಸಾಕಷ್ಟು ಖ್ಯಾತಿ ಪಡೆದಿದೆ. ದಿನ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಡ್ತಾರೆ. ಹೀಗಿರುವಾಗ ಮುಸ್ಲಿಂ ವ್ಯಕ್ತಿಯೊಬ್ಬರು ಧಾರ್ಮಿಕ ಘೋಷಣೆ ಕೂಗಿದ್ದಾರೆ. ಇದೇ ಸ್ಥಳದಲ್ಲಿ ಪ್ರಾರ್ಥನೆಗೆ ಅವಕಾಶ ನೀಡಿ ಅಂತ ಕೇಳ್ಕೊಂಡಿದ್ದಾರೆ. ಇದೀಗ ಈ ವಿವಾದ ಎಲ್ಲೆಡೆ ಹರಡಿದೆ. ರಾಮ ಮಂದಿರದಲ್ಲಿ ಘೋಷಣೆ ಕೂಗಿದ್ದು ಬೇರೆ ಯಾರಲ್ಲ, ಕಾಶ್ಮೀರದ ವ್ಯಕ್ತಿ. ಕಾಶ್ಮೀರದ ಶೋಫಿಯಾ ನಿವಾಸಿ ಅಹಮದ್ ಶೇಖ್ ನವಾಜ್. ರಾಮ ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ನಮಾಜ್ಗೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ದಾರೆ. 55 ವರ್ಷದ ಅಹಮದ್ ಶೇಖ್ನಿಂದ ನಮಾಜ್ಗೆ ಡಿಮ್ಯಾಂಡ್ ಇಡಲಾಗಿದೆ. ಸದ್ಯ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಪೊಲೀಸರಿಗೊಪ್ಪಿಸಿದ ದೇಗುಲದ ಸಿಬ್ಬಂದಿ. ಹೌದು, ಈ ರಾಮ ಮಂದಿರದಲ್ಲಿ ಘೋಷಣೆ ಕೂಗಿದ್ದು ಬೇರೆ ಯಾರಲ್ಲ, ಶೋಫಿಯಾ ನಿವಾಸಿ ಅಹಮದ್ ಶೇಖ್ ನಮಾಜ್ ಈ ಪ್ರಾರ್ಥನೆಗೆ ಮನವಿ ಇಟ್ಟಿದ್ದಾರೆ. ಮುಸ್ಲಿಂ ಧರ್ಮದ ಘೋಷಣೆ ಕೂಗಿದ್ದಾರೆ. ರಾಮ ಮಂದಿರದ ಕಾಂಪ್ಲೆಕ್ಸ್ನಲ್ಲೇ ನಮಾಜ್ಗೆ ಅವಕಾಶ ನೀಡಿ ಅಂತ ಪಟ್ಟು ಹಿಡಿದಿದ್ರಂತೆ. ಸದ್ಯ ಈ ವ್ಯಕ್ತಿಯ ವರ್ತನೆ ನೋಡಿ ದೇಗುಲದ ಸಿಬ್ಬಂದಿಯೇ ಇವರನ್ನ ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.